ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಒಂದು ಸ್ವಾರಸ್ಯವಾದಂಥ ಒಂದು ಕಥೆಯನ್ನು ಹೇಳಬೇಕು ಅಂತಂದು ಹೇಳಿ ನಾನು ಅಂದ್ಕೊಂಡೇನೆ. ನಾನು ಮೆಚ್ಚಿದಂಥ ಅನೇಕ ಕಥೆಗಳಲ್ಲಿ ಇದು ಕೂಡ ಒಂದು. ಏನು ವಿಶೇಷ ಅಂತಂತಂದ್ರೆ, ಎಮ್ಮೆ ಕಾಯುತ್ತಿರುವಂಥ ಒಬ್ಬ ಹುಡುಗ, ವಿದ್ಯೆ ಗಂಧವೇ ಗೊತ್ತಿಲ್ಲದಂಥ ಒಬ್ಬ ಹುಡುಗ ಇವತ್ತು BPO ಸೆಂಟರ್ನ ಟೀಮ್ ಲೀಡ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ಕಂಪ್ಯೂಟರ್ ವಿಭಾಗದ ಇನ್ಚಾರ್ಜ್ ಆಗಿ ಆತ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾನೆ. ಇಂಗ್ಲೆಂಡ್ನವರು ನಾಚುವಂಥ ಇಂಗ್ಲೀಷನ್ನು ಅರಳು ಹುರಿದಂಗೆ ಆತ ಮಾತಾಡ್ತಾನೆ. ಇದೆಲ್ಲ ಹೆಂಗಾತು, ಒಂದು ಪವಾಡನ ನಡೀತೇನೋ ಅಂತಂದು ಹೇಳಿ ನಮ್ಗೆ ಅನ್ನಿಸ್ತೈತಿ. ನಂಬಲಿಕ್ಕೆ ಆಗದಂತಹ ಒಂದು ಕಥೆ ಇದು. ಈ ಕಥೆಯೊಳಗೆ ಇಬ್ಬರು ಹೀರೋಗಳು ಬರ್ತಾರೆ. ಒಬ್ಬ ನಮ್ಮ ಕಥಾನಾಯಕ ರಮೇಶ್ ಬಲ್ಲೀದ್ ಅಂತೇಳಿ. ಇವನು ಈ ರಾಯಚೂರು ಜಿಲ್ಲೆಯಲ್ಲಿರುವಂಥ ಈ ದೇವದುರ್ಗ ತಾಲೂಕಿನ ಈ ಕೋತಿಗುಡ್ಡ ಅನ್ನುವಂಥ ಒಂದು ಹಳ್ಳಿಯವನ ಹುಡುಗ, ವಿದ್ಯೆಯ ಗಂಧವೇ ಗೊತ್ತಿಲ್ಲದಂಥ ಒಬ್ಬ ಹುಡುಗ. ಇನ್ನೊಬ್ಬ ಹೀರೋ ಅಂತಂದ್ರೆ ರಾಜೇಶ್ ಭಟ್ ಸುಬ್ರಾವ್ ಅಂತ. ಇವರು ಈ ಸಿರಸಿ ಜಿಲ್ಲೆಯ ಆ ಒಂದು ಊರು ಜಡ್ಡಿಗದ್ದೆ ಅನ್ನುವಂಥ ಒಂದು ಊರಿನ ಯುವಕ. ಇವರು ಕಂಪ್ಯೂಟರ್ ಇಂಜಿನಿಯರ್. ಏನಂತ ಬೆಂಗಳೂರಿನಲ್ಲಿ ತನ್ನ ನೌಕರಿಯನ್ನು ಮಾಡ್ತಾಯಿದ್ದ, ಒಂದು ಒಳ್ಳೆಯ ಕಂಪನಿಯಲ್ಲಿ ನೌಕರಿಯನ್ನು ಮಾಡ್ತಾಯಿದ್ದ. ಅವಾಗ ಏನಾಯಿತು ಅಂತಂತಂದ್ರೆ, ಈ ರಾಜೇಶ್ ಒಂದು ಸರಿ ಹಳ್ಳಿಗೆ ಬಂದಿದ್ದ. ಹಳ್ಳಿಗೆ ಬಂದಾಗ ತಮ್ಮ ಊರಿನಲ್ಲಿ ಅನೇಕ ಜನ ಪದವೀಧರರು ನಿರುದ್ಯೋಗಿಗಳಾಗಿ ಅಡ್ಡಾಡ್ತಾ ಇದ್ರು. ಎಷ್ಟೋ ಜನರು ಈ ವಿದ್ಯೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಅಲ್ಲಿ ಅಡ್ಡಾಡುವಂಥ ಯುವಕರನ್ನು ಅವನು ನೋಡಿದ. ಆಗ ಅವನ ಮನಸ್ಸಿನೊಳಗೆ ಒಂದು ಯೋಚನೆ ಬಂತು, ಇವರೆಲ್ಲ ಹಿಂಗೆ ಅಡ್ಡಾಡಕತ್ತಾರಲ್ಲ, ಇವರಿಗಾಗಿ ನಾವೊಂದು BPOವನ್ನು ನಾ ಯಾಕೆ ಪ್ರಾರಂಭ ಮಾಡಬಾರ್ದು ಅನ್ನುವಂಥ ಒಂದು ಯೋಚನೆ ಬಂತು. ಆತ ಬೆಂಗಳೂರಿಗೆ ಬಂದ. ಬೆಂಗಳೂರಿಗೆ ಬಂದ ಮೇಲೆ ಏನು ಮಾಡ್ದ ಅಂತಂದ್ರೆ, ತನ್ನ ಸಮಮನಸ್ಕರ 3 ಗೆಳೆಯರಿದ್ದರು. ಅವನ ಜೊತೆ ಇದ್ದಂಥ ಗೆಳೆಯರು ಮದನ್ ಪದಕಿ ಅಂತಂದು ಹೇಳಿ ಒಬ್ಬ, ಇನ್ನೊಬ್ಬವ ಸಮೀಕ್ ಘೋಷ್ ಅಂತಂದು ಹೇಳಿ, ಮತ್ತೊಬ್ಬವ ಸುನೀಲ್ ಸವಾರ ಅಂತಂದು ಹೇಳಿ, ಇವರಿಗೆ ತನ್ನ ಯೋಜನೆಯನ್ನು ಅವತ್ತು ಹೇಳ್ದ. ಹಳ್ಳಿಯೊಳಗೆ ಹೀಗೆಲ್ಲ ಎಷ್ಟೋ ಯುವಕರಿದ್ದವ್ರು ಅಡ್ಡಾಡಕತ್ತಾರ, ವಿದ್ಯೆಯನ್ನು ಬಿಟ್ಟವ್ರು ಅದಾರ, ಅವರಿಗಾಗಿ ನಾವೊಂದು BPOವನ್ನು ಪ್ರಾರಂಭ ಮಾಡ್ಬೋದಲ್ಲ ಅಂತಂದು ಹೇಳಿ. ಅವ್ರಿಗೂ ಈ ಯೋಜನೆ ಚಲೋ ಅನ್ನಿಸ್ತು. ಅವರು ಒಪ್ಪಿಗೆ ಕೊಟ್ಟರು. ಅವ್ರು 3 ಜನ ಯುವಕರು, 4 ಮಂದಿ ಇವನ್ನ ಹಿಡ್ಕೊಂಡು 4 ಜನ ಈ ಯುವಕರಿದ್ದವ್ರು ಏನು ಮಾಡಿದರು ಅಂತಂದ್ರೆ, ಒಂದು ಪಕ್ಕಾ ಪ್ಲ್ಯಾನನ್ನು ತಯಾರು ಮಾಡಿಕೊಂಡ್ರು. ಮೊದಲು ಪಕ್ಕಾ ಪ್ಲ್ಯಾನನ್ನು ತಯಾರು ಮಾಡಿಕೊಂಡು ತಮ್ಮ ಕೆಲಸಗಳಿಗೆ ರಾಜೀನಾಮೆಯನ್ನು ಕೊಟ್ಟರು. ಆ ನಂತರ ಅವರು ಮಾಡುವಂಥ ಈ ಒಂದು ಕಾರ್ಯಕ್ಕೆ ಹೆಡ್ ಹೆಲ್ಡ್ ಹಾಯ್ ಅಂತಂದು ಹೇಳಿ ಅನ್ನುವಂಥ ಸಂಸ್ಥೆಯನ್ನು ಅವ್ರು ಏನಂತಂದ್ರೆ ಓಪನ್ ಮಾಡಿದರು. ಹೆಡ್ ಹೆಲ್ಡ್ ಹಾಯ್ ಸಂಸ್ಥೆಗೆ ಅವ್ರ ಹೆಸರಿಟ್ಟು. ಇನ್ನೊಬ್ಬ ಹೀರೋ ರಮೇಶ್ ಬಲ್ಲೀದ್, ಈ ರಾಯಚೂರು ಜಿಲ್ಲೆಯ ಹುಡುಗ, ಕೋತಿಗುಡ್ಡದ ಹುಡುಗ. ಇವನಿಗೆ ಏನಂತಂದ್ರೆ, ಮನೆಯೊಳಗೆ ತಂದೆ ತಾಯಿ 9 ಜನ ಮಕ್ಕಳಿದ್ರು. ತಂದೆ ಕೃಷಿಯನ್ನು ಮಾಡ್ತಾಯಿದ್ರು, ಸ್ವಲ್ಪ ಜಮೀನಿತ್ತು. ಹೀಗಾಗಿ ಮನೆಯಲ್ಲಿ ಕಷ್ಟಗಳು ಸುರಿಮಳೆಯೇ ಇತ್ತು. 2 ಹೊತ್ತಿನ ಊಟಕ್ಕೂ ಏನಂತಂದ್ರೆ ಪ್ರಯಾಸ ಪಡುತ್ತಿರುವಂಥ ಒಂದು ಹೊತ್ತಿನೊಳಗೆ ಮಕ್ಕಳನ್ನು ಶಾಲೆಗೆ ಕಳಿಸಲೇ ಇಲ್ಲ ಅವ್ರ ತಂದೆ. ಈ ರಮೇಶನ ಅಣ್ಣ, ಅವನು ಬಸಲಿಂಗ ಅಂತ ಹೇಳಿದ್ದ. ಅವ ಮಾತ್ರ ಏನಂತಂದ್ರೆ ಶಾಲೆಯನ್ನು ಕಲಿತಿದ್ದ. ಅದು ಹೆಚ್ಚಲ್ಲ, ಒಂದು SSLC PUC ತನಷ್ಟ ಕಲಿತಿದ್ದ. ಉಳಿದವ್ರು ಯಾರೂ ಅವ್ರ ಮನೆಯೊಳಗೆ ಶಾಲೆಗೆ ಹೋಗಿರಲೇ ಇಲ್ಲ. ಅವಾಗ ಏನಾಯ್ತು ಅಂತಂದ್ರೆ, ಈ ರಮೇಶನ ಕೆಲಸ ಏನು ಅಂತಂದ್ರೆ, ಮನೆಯೊಳಗೆ ಒಂದು ಎಮ್ಮೆ ಇತ್ತು. ಆ ಎಮ್ಮೆಯನ್ನು ಮೇಯ್ಸಕ್ಕೆ ಹೋಗೋದು ಮತ್ತು ಮನೆ ಹೊಲ ಇದಿಷ್ಟ ಇವನ ಕೆಲಸ. ತನ್ನ ಹೆಸರು ಕೂಡ ಅವಾಗ ಬರೆಯಕ್ಕೆ ಬರ್ತಿರ್ಲಿಲ್ಲ. ಈ ರಮೇಶ್ ಬಲ್ಲೀದ್ ಏನು ಮಾಡೋದ ಅಂತಂತಂದ್ರೆ, ಒಂದು ಸಲ ಎಮ್ಮೆ ಕಾಯೋದಕ್ಕಾಗಿ ಹೋಗಿದ್ದ ಇವನು. ಎಮ್ಮೆ ಕಾಯಕ್ಕೆ ಹೋದಾಗ ಏನಾಯ್ತು ಅಂತಂತಂದ್ರೆ,
ಮಧ್ಯಾಹ್ನ ತನ್ನ ತಂದೆಗೆ ಊಟ ಒಯ್ಯಬೇಕು ಅಂತ ಹೇಳಿ ಅವನು ಮನೆಗೆ ಬಂದಿದ್ದ. ಮನೆಗೆ ಬಂದಾಗ ಏನಾಯ್ತು ಅಂತಂದ್ರೆ ಇವನ ಗೆಳೆಯ ಅವನು ಓಡಿ ಬಂದ. ನಮ್ಮೂರಿಗೆ ಇವರು ಪೇಟೆಯವ್ರು ಬಂದಾರ, ಅವರು ಏನೇನೋ ಕೇಳಾಕತ್ತಾರ ಎಲ್ಲಾರನು, ಬಾ ನಾವು ಹೋಗಿ ಬಿಟ್ಟಾಗುನು ಅಂತಂದು ಹೇಳಿ ಇವನ್ನ ಕರ್ಕೊಂಡು ಹೋದ. ಇವನ ಊರಾದಂಥ ಕೋತಿಗುಡ್ಡಕ್ಕೆ ಈ ರಾಜೇಶ್ ಭಟ್ ಮತ್ತು ಅವನ 3 ಜನ ಗೆಳೆಯರು ಹೆಡ್ ಹಾಯ್ ಸಂಸ್ಥೆ ಸ್ಥಾಪನೆ ಮಾಡಿದ್ರಲ್ಲ, ಆ ಎಲ್ಲ ಗೆಳೆಯರು ಇವನ ಒಂದು ಹಳ್ಳಿಗೆ ಬಂದಿದ್ರು. ಅವರು ಅಲ್ಲಲ್ಲಿ ಹಳ್ಳಿಗಳಲ್ಲಿ ಅಡ್ಡಾಡಿ ಅವ್ರು ಏನು ಮಾಡ್ತಿದ್ರಂದ್ರೆ ಈ ಯುವಕರನ್ನು ಆಯ್ಕೆ ಮಾಡ್ಕೊತಿದ್ರು. ತರಬೇತಿ ಕೊಡಲು ಯೋಗ್ಯರಾದಂಥ ಯುವಕರನ್ನು ಅವರು ಆಯ್ಕೆ ಮಾಡ್ಕೊತಿದ್ರು. ಆ ಕೋತಿಗುಡ್ಡಕ್ಕೆ ಬಂದಾಗ ಈ ರಮೇಶ್ ಬಲ್ಲಿದ ಮತ್ತು ಅವನ ಗೆಳೆಯ ಅಲ್ಲಿ ಅವ್ರನ್ನ ಭೇಟಿ ಹಾಕಿ ಹೋದಾಗ ಇವ್ರನ್ನೂ ಕರೆದವರು. ಕರೆದ ಕೂಡಲೇ ಈ ರಮೇಶ್ ಭಟ್ಟಗ ಹಂಗೆ ಇವನ ಜೊತೆ ಈ ರಮೇಶನ್ಗೆ ಸ್ವಲ್ಪ ಪ್ರಶ್ನೆಗಳನ್ನು ಕೇಳಾಕತ್ ಕೂಡಲೇ ಅವ್ರಿಗೆ ಗುರ್ತಾತು, ಈ ಹುಡುಗನಿಗೆ ಅಕ್ಷರ ಜ್ಞಾನ ಇಲ್ಲ, ಇವನು ಶಾಲೆ ಮೆಟ್ಟಲನ್ನೇ ಹತ್ತದವನಲ್ಲ ಅನ್ನುವಂಥ ಸತ್ಯ ಅವ್ರಿಗೆ ಗುರ್ತಾಗ್ಬಿಡ್ತು. ಅವ್ರೇನು ಮಾಡಿದರು ಅಂತಂದ್ರೆ ತಮ್ಮದೊಂದು ಬೈಕ್ ಕೊಟ್ಟರು. ಅವನ ಕಡೆ, ನೋಡೋ ಈ ಬೈಕ್ ಭಾಳ ಹೊಲಸಾಗೈತಿ, ಇದನ್ನ 15 ನಿಮಿಷದೊಳಗೆ ನೀವು ಹೋಗಿ ತೊಳ್ಕೊಂಡು ಬರಬೇಕು ಅಂತ ಹೇಳಿದರು. ಆಯಿತು ಅಂತಂದು ಹೇಳಿ ಆ ಬೈಕನ್ನು ನಾವು ದುಡ್ಕೊಂಡು ಹೋಗಿ ಆಮೇಲೆ ಅಲ್ಲೇ ನಲ್ಲಿಯೊಳಗೆ ಏನಂತಂದ್ರೆ ಅದನ್ನೆಲ್ಲ ಸ್ವಚ್ಛ ತೊಳ್ಕೊಂಡು 12 ನಿಮಿಷದೊಳಗೆ ಅಂತಂದ್ರೆ ನಾವು ಬಂದ ಕೂಡಲೇ ಅವಾಗ ಅವ್ರಂದರು, ಅಲ್ಲ ಈಗ 12 ನಿಮಿಷ ಆಗೈತಿ, ನಮ್ಮ ಬೈಕ್ ಭಾಳ ಕೊಳಕಾಗಿತ್ತು, ಇಷ್ಟು ಲಘು ನೀ ಹೆಂಗೆ ಅದನ್ನ ಕೆಲಸ ಮಾಡಿದೆ ಅಂದ ಕೂಡಲೇ ಅವ ಹೇಳ್ದ, ಇಲ್ಲ ನೀವು 15 ನಿಮಿಷದೊಳಗೆ ಅಂದ್ರೆ ಬರಬೇಕು ಅಂತಂದ್ರಿ, ಅದಕ್ಕೆ ಅಷ್ಟೊಳಗೆ ಬರೋನು ಅಂತಂದೇಳಿ ನಾ ಅವಸರವಾಗಿ ಈ ಬೈಕನ್ನು ನಾ ತೊಳೆದ್ನಿ ಅಂತಂದು ಹೇಳ್ದೆ. ಅವನ ಸಮಯ ಪ್ರಜ್ಞೆ ಅವ್ರಿಗೆ ಭಾಳ ಇಷ್ಟ ಆಯಿತು. ಆಮೇಲೆ ಅವ್ರೇನು ಮಾಡಿದರು ಅಂತಂದ್ರೆ ಆ ಹುಡುಗನನ್ನು ಕರೆದು, ನೀನು ಮೈ ನೇಮ್ ಈಸ್ ರಮೇಶ್ ಅಂತಂದು ಹೇಳು ಅಂತಂದರು. ಶಾಲೆಗೆ ಹೋಗಿಲ್ಲ, ಅವ್ನು ಹೇಳಾಕ ಬರುವಲ್ದು, ನಾಲ್ಗೆ ದೊಡ್ಡರಾಗಕತ್ತಿತ್ತು. ಅವು ಮೈ ನೇಮ್ ಈಸ್ ರಮೇಶ್ ಅನ್ನುವಂಥದ್ದು ಅವ್ನಿಗೆ ಬರವಲ್ದು. ಆಗ ಅವ್ರು ಏನು ಮಾಡಿದ್ರು ಅಂದ್ರೆ ಅವ್ನು ಬಿಡಲಿಲ್ಲ, ಅವ್ರು ಮೂಲ್ಯಾಕೆ ಕೊಂಡ್ರಿಸಿದ್ರು, ನೀ ಇಲ್ಲಿಕೊಂಡ್ರು, ನೀ ಮೈ ನೇಮ್ ಈಸ್ ರಮೇಶ್ ಅನ್ನೋ ಕರೆಕ್ಟಾಗಿ ನೀ ಹೇಳುತ್ತನ ನಿನ್ನ ನಾವು ಮನೆಗೆ ಕಳಿಸೋದಿಲ್ಲ ಅಂತಂದು ಹೇಳಿ ಅವ್ನು ಕುಂಡ್ರಿಸ್ಬಿಟ್ರು. 1.5 ತಾಸಿನ ನಂತರ ಆ ಹುಡುಗ ಇದ್ದವ ತನ್ನ ಹೆಸರನ್ನು ಹೇಳ್ದ, ಎದ್ದು ನಿಂತು, ಸರ್ ಮೈ ನೇಮ್ ಈಸ್ ರಮೇಶ್, ಟ್ಯಾಂಕು ಅಂದ. ಥ್ಯಾಂಕ್ ಯು ಅನ್ನೋದನ್ನು ಅಂದ ಕೂಡಲೇ ಅವ್ರೇನು ಮಾಡಿದರು ಅಂತಂತಂದ್ರೆ ಈ ಹುಡುಗನಲ್ಲಿ ಒಂದು ಪ್ರತಿಭೆ ಇದ್ದದ್ದು ಐತಿ, ಇವನ್ನ ನಾವು ತರಬೇತಿ ಕೊಡುವುದಕ್ಕೆ ಯೋಗ್ಯನಾದಂಥ ವ್ಯಕ್ತಿ ಅಂತಂದು ಹೇಳಿ ಅವ್ರು ತಿಳ್ಕೊಂಡ್ರು. ಆಮೇಲೆ ಅವರು ಊರಿಗೆ ಹೋದರು, ಇವನು ತನ್ನ ಮನೆಗೆ ಬಂದ. 15 ದಿನದ ನಂತರ ಇವ್ರ ಮನೆಗೆ ಒಂದು ಪತ್ರ ಇದ್ದದ್ದು ಬಂತು. ಅದರಲ್ಲಿ ಈ ಬಸ್ಸಿನ ಟಿಕೆಟ್ ಇತ್ತು. ಅವ್ರು ಏನಂತಂದ್ರೆ, ನೀವು ರಮೇಶ್ ಅನ್ನೋನು ಈ ತರಬೇತಿಗೆ ಆಯ್ಕೆ ಆಗಿದ್ದಾನೆ, ಅವನ ಬೆಂಗಳೂರಿಗೆ ಬಸ್ ಟಿಕೆಟನ್ನು ನಾವು ಕಳಿಸೀವಿ, ಅವನನ್ನು ಬೆಂಗಳೂರಿಗೆ ನೀವು ಕಳಿಸ್ರಿ ಅಂತಂದು ಹೇಳಿ ಒಂದು ಪತ್ರವನ್ನು ಅವ್ರು ಬರೆದ್ರು. ಈ ಹುಡುಗ ತಾಲೂಕು, ಆ ದೇವದುರ್ಗ ಅನ್ನುವಂಥ ತಾಲೂಕನ್ನೇ ನೋಡಿದವನಲ್ಲ ಇವನು. ಬಸ್ ಹತ್ತೋದು ಒಂದು ಸೌಭಾಗ್ಯ ಅಂತ ಅಂದ್ಕೊಂಡಂಥ ಹುಡುಗ ಇನ್ನು ಬೆಂಗಳೂರಿಗೆ ಹೋಗಬೇಕು, ಹೆಂಗೆ ಮಾಡಲಿ ಅಂತ ಭಯ ಆಯ್ತು. ಮನ್ಯಾಗೂ ಎಲ್ಲರೂ ಚಿಂತೆ ಮಾಡಕತ್ತರು, ಕಂಡು ಕಾಣ ಅಂತ ಬೆಂಗಳೂರು ಹೆಂಗೆ ಕಳಿಸೋದು ಅಂತಂದು ಹೇಳಿ. ಆವಾಗ ಅವನ ಅಣ್ಣ ಬಸಲಿಂಗ ಇದ್ದ ಹೇಳ್ದ, ಇಲ್ಲ ಅವನು ಕಳಿಸೋನು, ಅವರು ತರಬೇತಿಗಾಗಿ ಆಯ್ಕೆ ಮಾಡ್ಕೊಂಡಾರ, ನೋಡೋನು ಅವನ ಜೀವನ ಸುಧಾರಿಸ್ತೈತೇನ ನೋಡೋಣ ಅಂತಂದು ಹೇಳಿ ತಮ್ಮನಿಗೆ ಅವ್ನು ಪ್ರೋತ್ಸಾಹ ಕೊಟ್ಟ. ನೀ ಹೋಗು, ನಿನ್ನ ಕೆಲಸ ನಾನು ನೋಡ್ಕೋತೀನಿ ಅಂತಂದು ಹೇಳಿ ಅಂದ. ಹಾಕ್ಕೊಳ್ಳೋದಕ್ಕೆ ಒಳ್ಳೆ ಬಟ್ಟೆನೂ ಇರಲಿಲ್ಲ ರಮೇಶನ್ಗೆ. ಆವಾಗ ಅವನ ಗೆಳೆಯರಿಂದ 3 ಟೀ ಶರ್ಟ್ಗಳನ್ನು 2 ದೊಗಳೆ ಪ್ಯಾಂಟುಗಳನ್ನು ಅವ ಇಸ್ಕೊಂಡ. ಅವುಗಳನ್ನು ಸ್ವಲ್ಪ ಹಿಡ್ಕೊಂಡು ಏನು ಮಾಡ್ದ ಅಂತಂದ್ರೆ ಬೆಂಗಳೂರು ಬಸ್ಸನ್ನು ಹತ್ತಿದ. ಬೆಂಗಳೂರಿನೊಳಗೆ ಇಳಿದು ನೋಡ್ತಾನ, ಅವ್ನು ದಿಕ್ಕತ್ತು ಹುಚ್ಚಿದಂಗಾತು. ಯಾವುದೋ ಬೇರೆ ದೇಶಕ್ಕೆ ಬಂದೇನೇನೋ ಅಂತಂದು ಹೇಳಿ ಅನ್ಕೊಂಡ. ಆ ಬಸ್ ಸ್ಟ್ಯಾಂಡಿನೊಳಗೆ ಇವನ ರೀತಿ ಬಂದವರು ಮತ್ತು 8 ಜನ ಹುಡುಗರಿದ್ದವರಿದ್ದರು. ಈ ತರಬೇತಿಗೆ ಬೇರೆ ಬೇರೆ ಹಳ್ಳಿಗಳಿಂದ
ಈ ಹೆಲ್ಡ್ ಹೈ ಸಂಸ್ಥೆಯ 4 ಜನ ಸದಸ್ಯರು ಆಯ್ಕೆ ಮಾಡಿದಂಥ ಮತ್ತೆ 8 ಜನ ಯುವಕರು ಕೂಡ ಅಲ್ಲಿದ್ದರು. ಆಗ ಅವರು ಎಲ್ಲ ಬಂದಿದ್ರು ಬಸ್ ಸ್ಟ್ಯಾಂಡ್ಗೆ. ಇವ್ರನ್ನೆಲ್ಲ ಕರ್ಕೊಂಡು ಹೋದರು. ಅಲ್ಲಿ ಓಡಾಡುತ್ತಿರುವಂಥ ಬಸ್ಸುಗಳು, ಕಾರುಗಳು, ಸ್ಕೂಟರ್ ಇವನ್ನೆಲ್ಲ ನೋಡಿ ಇವ್ರಿಗೆ ದಿಕ್ಕ ತಪ್ಪದಂಗಾತು. ಅವು ಎಲ್ಲ ಒಬ್ರ ಕೈ ಒಬ್ರು ಹಿಡ್ಕೊಂಡು ಗಟ್ಟಿ ಹಿಡ್ಕೊಂಡು ಅಂಚಿಕೆಲಿಂದ ರೋಡನ್ನು ಅವ್ರ ಜೊತೆ ದಾಟ್ತಾ ಇದ್ರು. ಅವರೆಲ್ಲ ಏನು ಮಾಡಿದ್ರು ಅಂದರೆ ಈ ತಂಡದ ಸದಸ್ಯರು ಅವ್ರನ್ನೆಲ್ಲ ಅಲ್ಲೇ ಒಂದು ರೂಮು ಮಾಡಿ ಆ ರೂಮಿನೊಳಗೆ ಅವರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿದರು. ಈ ನಗರ ಪ್ರದೇಶದೊಳಗೆ ಕೆಲವು ರೀತಿ ನೀತಿಯನ್ನು ಅವರೆಲ್ಲ ಹೇಳಿಕೊಟ್ರು. ಟಾಯ್ಲೆಟ್ ಉಪಯೋಗ ಮಾಡೋದು ಗೊತ್ತಿರಲಿಲ್ಲ ಅವ್ರಿಗೆ. ಬಯಲಿನಲ್ಲೇ ಶೌಚಾಲಯಕ್ಕೆ ಹೋಗ್ತಾ ಇದ್ರು. ಅವೆಲ್ಲ ವಿಷಯಗಳನ್ನು ಅವ್ರೇನಾತಂದ್ರೆ ಮೊದಲು ಆ ಮಕ್ಕಳಿಗೆ ಕಲಿಸಿದ್ರು. ಅದಾದಮೇಲೆ ಆ ಮಕ್ಕಳ ಒಂದು ಶಿಕ್ಷಣವನ್ನು ಈ ಒಂದು ಸದಸ್ಯರು ಏನದಾರಲ್ಲ ಇವರು ಪ್ರಾರಂಭ ಮಾಡಿದರು. ಅವ್ರು ಹೆಂಗೆ ಅವ್ರಿಗೆ ಕಲಿಸಿದ್ರು ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ